ಸ್ಲಿಪ್ ಆಗಿ ಬಿದ್ಬಿಟ್ಟೆ. ಅಯ್ಯೋ ಒಂದ್ ಮಿನಿಟ್ ಕೆಡ. ಏನು ಸ್ವಲ್ಪ ತಡ್ಕೋ, ಸ್ವಲ್ಪ ಅಲ್ಲೇ ಸೊಂಟದ ಹತ್ರ. ಸರಿ. ಏನ್ ಗುರು ಸ್ವಲ್ಪ ದಿವಸ ಶೂಟಿಂಗ್ ಗ್ಯಾಪ್ ಕೊಟ್ರೆ ಏನ್ ಮಾಡ್ತಾ ಇದೀಯಾ? ಲೂಸ್ ಮುಂಡೆ ಇದೆ, ಕಣ್ ಕಾಣಿಸ್ತಾ ಇಲ್ವಾ? ಸರಿ ಬಹಳ ಒಳ್ಳೆ ಕೆಲಸನ ಮಾಡ್ತಾ ಇದೀಯಾ. ಕಂಟಿನ್ಯೂ ನಾಚಿಕೆ ಇಲ್ದೆ ಒಂದೊಂದನ್ನು ಬಿಡಿಸಿ ಕೇಳ್ತಾ ಇದ್ಯಾ? ಅವ್ರಿಗೇನೋ ನಾಚಿಕೆ ಇಲ್ಲ, ನಿನಗೂ ಬೇಡ್ವಾ? ಛೀ, ಅಸಹ್ಯ. ಫ್ರೆಂಡು ಅಂತ ಇದನ್ನೇನ್ ರೆಡ್ ಲೈಟ್ ಏರಿಯಾ ಮಾಡ್ತಿದಾರಾ? ಲೇ ಪಂಡ್ರಿ ಬಾಯ್, ಯಾಕೆ ಬಾಯ್ ಬಡ್ಕೊಂತ ಇದ್ಯಾ? ಸ್ಲಿಪ್ ಆಗ್ಬಿದ್ಲು, ಅದಕ್ಕೆ ಆಯಿಂಟ್ಮೆಂಟ್ ಹಚ್ತಾ ಇದೀನಿ. ಆಯಿಂಟ್ಮೆಂಟ್ ಫಸ್ಟ್ ಏಡ್ ಮಾಡೋದನ್ನ ಪಟ್ನೈಟ್ ಅಂತ ತಿಳ್ಕೊಂಡ್ಬಿಟ್ಟಿಲ್ಲ ದಿವ್ಯಾ. ಐ ಆಮ್ ಸಾರಿ. ಏನ್ ಸಾರಿ ಪೂರಿ. ನಾಳೆ ಪೂಜಾ ಬರ್ತ್ಡೇ ಗುರು. ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋಣ ಅನ್ಕೊಂಡಿದ್ವಿ, ಆದ್ರೆ ಅಷ್ಟ್ರಲ್ಲಿ ನಮ್ಮ ಹೀರೋಯಿನ್ಗೆ ಬರ್ತ್ಡೇನಾ? ನಾಳೆ ದೊಡ್ಡದಾಗಿ ಕೇಕ್ ತಂದು ಕ್ಯಾಂಡಲ್ ಇಟ್ಟು ಬೆಲೂನ್ ಎಲ್ಲ ಕಟ್ಟಿ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋಣ. ಎಲ್ಲ ಓಲ್ಡ್ ಐಡಿಯಾ, ಓಲ್ಡ್ ಸ್ಟೈಲ್. ನಾವು ಡಿಫ್ರೆಂಟ್ ಆಗಿ ಬರ್ತ್ಡೇ ಸೆಲೆಬ್ರೇಟ್ ಮಾಡೋಣ ಅಂತಿದ್ವಿ. ಏನು ಬರ್ತ್ಡೇನ ಡಿಫರೆಂಟ್ ಆಗಿ ಮಾಡ್ತೀಯಾ? ಮೈ ಮೇಲೆ ಒಂದು ಬಟ್ಟೆ ಇಲ್ದೆ, ಮನಸ್ಸಲ್ಲಿ ಒಂದು ಚೂರು ಕಲ್ಮಶ ಇಲ್ದೆ, ಗೋವಾದಲ್ಲಿ ಗ್ರ್ಯಾಂಡ್ ಆಗಿ ಬ್ಯಾಂಡ್ ಬಾರಿಸ್ಕೊಂಡು ನ್ಯೂಡಾಗಿ ಬರ್ತ್ಡೇ ಸೆಲೆಬ್ರೇಟ್ ಮಾಡೋಣ ಅಂತಿದ್ವಿ. ಇಬ್ರೇನಾ? ನಾವಿಬ್ರೆ, ಅಲ್ಲಿ ಯಾರು ಇರಲ್ಲ. ನ್ಯೂಡಾಗಿ ಸಂತೋಷವಾಗಿ ಸೆಲೆಬ್ರೇಟ್ ಮಾಡಿ. ನಾನ್ ಹೋಗ್ತೀನಿ. ನಾನು ಇಲ್ಲೇ ಇದ್ದು ಒಂದ್ 2-3 ಮಾನಿಟರ್ ನೋಡ್ತೀನಿ.